ಆಳಂದ್ ಕ್ಷೇತ್ರದಲ್ಲಿ ಈಗ ಇದ್ದಂತ ಶಾಸಕರಾದ BR ಪಾಟೀಲ್ ಅವರು ಈ ಶಿರ್ಪುರ್ ಮಾದರಿ ತನಿಖೆಯಿಂದ ನಾವೇನು ನಮ್ಮ ಕಾಲಕ್ಕೆ ನಮ್ಮ ಕ್ಷೇತ್ರದಲ್ಲಿ ಒಂದು 5 ಕೆರೆಗಳು ಸ್ಯಾಂಕ್ಷನ್ ಮಾಡಿಸಿದೆವು. ಅದರಲ್ಲಿ 3 ಕೆರೆಗಳು ಆಗ್ಯಾವ. ಈಗ ಇನ್ನ 2 ಕೆರೆಗಳು ಆಗಿದ್ದಿಲ್ಲ. ಮುಂದೆ ಅವರು ಆರ್ಸಿ ಬಂದರು. ಅವರು 13-14 ಆರ್ಸಿ ಬರೋ ಮುಂದೆ 200 ಕೆರೆಗಳು ನಾ ಸ್ಯಾಂಕ್ಷನ್ ಮಾಡ್ತೀನಿ, ನಾ ತರ್ತೀನಿ, ಊರಿಗೆ ಒಂದು ಕೆರೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಮುಂದೆ ಅವ್ರು 13-14 ಆರ್ಸಿ ಬಂದ ಬಳಿಕ ಪಿರಿಯಡೇ ಮುಗೀತು, ಒಂದೂ ಕೆರೆಗಳು ಸ್ಯಾಂಕ್ಷನ್ ಮಾಡಲಿಲ್ಲ. ಈ ನೆಕ್ಸ್ಟ್ ನಾವು ಬಂದ ಬಳಿಕ ಒಂದು 5 ಕೆರೆಗಳು ಸ್ಯಾಂಕ್ಷನ್ ಮಾಡಿದೆವು. ಅದರಲ್ಲಿ 3 ಕೆರೆ ಪೂರ್ತಿ ಆಗ್ಯಾವ. 2 ಕೆರೆ, ಒಂದು ಕೌಲ್ಗ, ಇನ್ನೊಂದು ಹಾಳ್ ತಡ್ಕಲ್ಲ, 2 ಕೆರೆಗಳು ಇವತ್ತು ಪೆಂಡಿಂಗಿತ್ತು ನಮ್ಮ ಕಾಲಕ್ಕೆ. ಈ BR ಪಾಟೀಲ್ರು ಶಾಸಕರಾಗಿ ಇವತ್ತು ಶಿರ್ಪುರ್ ಮಾದರಿ ಒಂದು ಕೆಲಸ ಮಾಡ್ತೀನಿ ಅಂತ 16 ಕೋಟಿ ರೂಪಾಯಿ ಕೌಲ್ಗ ಕೆರೆದು ಇವತ್ತು ಚೇಂಜ್ ಮಾಡಿ ಶಿರ್ಪುರ್ ಮಾದರಿ ಇಟ್ಟರು. ಮತ್ತು ಅದೇ ಥರ ಕಡಗಂಚಾಗ ಒಂದು ಚೆಕ್ ಡ್ಯಾಮ್ ಇವತ್ತು 3 ಕೋಟಿ ರೂಪಾಯಿದಿತ್ತು, ಅದು ಚೇಂಜ್ ಮಾಡಿದ್ರು. ಹಿಂಗೆ ಒಂದು 2-3 ಕೆರೆ ರಿಪೇರಿ ಇದ್ದು, ವೈಜಾಪುರ ಆಗಲಿ, ಸುಟ್ನೂರು ಆಗಲಿ, ಹಿಂಗೆ 3 ಕೆರೆಗಳು ಒಂದು ರಿಪೇರಿ 50 ಲಕ್ಷ ಮತ್ತು 78 ಲಕ್ಷದು ಅವು ಕೂಡ ಚೇಂಜ್ ಮಾಡಿ ಶಿರ್ಪುರ್ ಮಾದರಿ ತನಿಖೆಯಿಂದ ಅವರು 13-14 ಏನು ಆರ್ಸಿ ಬಂದ ಬಳಿಕ 20 ಕೋಟಿ ರೂಪಾಯಿ ತಂದು ಶಿರ್ಪುರ್ ಮಾದರಿ ಮಾಡಿದ್ರು. ಅದೇ ಊರುಗಳಿಗೆ ಈ 20 ಕೋಟಿ ರೂಪಾಯಿ ಇದನ್ನು ಕೂಡ ಅದೇ ಊರುಗಳಿಗೆ ಇಟ್ಟಿದ್ದಾರೆ. ಅದೇ ಊರದಾಗ ಮಾಡ್ಯಾರ. ಏನಂತಂದ್ರೆ ಬರೀ 2 ದಿವಸ ಟ್ಯಾಕ್ಟ್ರ ಮಷಿನ್ ಹಚ್ಚೋದು, 1 ಫೀಟ್ 2 ಫೀಟ್ ಕೆದ್ರೆ ಈ ಕಡೆ ಅರ್ಣಿಗೆ ಹಾಕೋದು, ಪೂರಾ ಬರ್ಕೊಂಡ್ ಬೋಗಸ್ ಬಿಲ್ ಬರ್ದ ದುಡ್ಡು ಎತ್ತಿ ಹಾಕಲ್ಗತ್ತಾರ. ಮತ್ತು ಅದ್ರಾಗೆ ಈ ಸಾರಿ 20 ಕೋಟಿದ್ ಮಾಡೋದಲ್ದೆ, ಪೈಲೆ ಮಾಡೋದು 20 ಕೋಟಿದ್ ಅಲ್ದೆ ಉದ್ಯೋಗ ಖಾತ್ರಿದಾಗನು ಅಲ್ಲೇ ಕೆಲಸ ಆಗ್ಯಾವ. ಉದ್ಯೋಗ ಖಾತ್ರಿದನು ಜನರು ಉಳಿಯತ್ತ ಕೆಲಸ ಮಾಡಿದಾರ. ಹಿಂಗೆ 3 ಕಡೆ ಒಂದೇ ಕಡೆ ಇಟ್ಕೆಸಿಂದ ದುಡ್ಡು ಲಪ್ಟಾಸಲ್ಗತ್ತಾರ. ಅದಕ್ಕೆ ಜನರಿಗೆ ತಿಳಿಸ್ಬೇಕು, ಈ ತರ ದುಡ್ಡು ಹೊಡಿಗತ್ತಾರ ತನ್ಕೆಸಿಂದ. ಈಗ ಮೊದಲ ಹಳ್ಳಗೊಳದಾಗ ಏನಿರ್ತಿತ್ತು, ಮಡುಗಳು ಇರ್ತಿವು, ನೀರ್ ನಿಂದಿರ್ತಿವು, ಬ್ಯಾಸಿಗೆಗೂ ಇರ್ತಿತ್ತು. ಈಗ ಒಂದೇ ಹನಿ ನೀರು ಇಲ್ಲಿ ಹಳ್ಳದಾಗ ಇರಲಾಗ್ಯಾವ. ನಾಲಾ ಸುಲ್ದು ಏನ್ ಕೊಡ್ತಾರ, ನೀರ್ ಹರಿದು ಪೂರಾ ಹೋಗ್ಲತ್ತವ. ಅಣೆಕಟ್ಟು ಎಲ್ಲಾರು ಮಾಡಿದಾಗ ಅಣೆಕಟ್ಟನು ಕೂಡ ಇವತ್ತ ಅಲ್ಲಿ ನೀರಿಲ್ಲಿ ಬ್ಯಾಸಿಗೆ ಇದ್ದಾಗ ಮಳೆಗಾಲದಾಗ ಫೋಟೋ ತಕೊಂಡ್ ತಮ್ಗೆ ತೋರಿಸ್ತಾರ. ಅದಕ್ಕೆ ಈ MI ಏನು ಮೈನರ್ ಇರಿಗೇಷನ್ ಇವತ್ತ ಚೀಫ್ ಇಂಜಿನಿಯರ್ ಆಗಲಿ, ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ, ಇವತ್ತು AWE ಆಗಲಿ, ಏನು ಬಿಲ್ ಬರ್ದಿದಾರ AWE ಜೈ ಅವರು, ಅವ್ರಿಗೆ ಎನ್ಕ್ವೈರಿ ಮಾಡ್ಕೇಸಿಂದ ಅವ್ರದ್ದು ಬಿಲ್ ತಡೆ ಹಿಡಬೇಕು ಮತ್ತು ಅವ್ರಿಗೆ ಪನಿಷ್ಮೆಂಟ್ ಆಗ್ಬೇಕು ಅಧಿಕಾರಿಗಳಿಗೆ ಅಂತ ನಮ್ದು ಹೇಳೋದು ವಿಷಯ ಆಗ್ತದ. ಅಲ್ಲದೆ 456 ಬಾವಿಗಳು ತಂದಾರ. 456 ಬಾವಿಗಳು ನಮ್ಮ ಕ್ಷೇತ್ರಕ್ಕೆ ಬಂದವ, ಆಳಂದ್ ಕ್ಷೇತ್ರಕ್ಕೆ. ಅದು ಉದ್ಯೋಗ ಖಾತ್ರಿ ಸ್ಕೀಮ್ದಾಗ ತಂದಾರ. ಉದ್ಯೋಗ ಖಾತ್ರಿ ಸ್ಕೀಮ್ದಾಗ ತಂದ್ರೆ ಅದು ಮನುಷ್ಯರಿಗೆ ಹಚ್ಚಿ, ಕೂಲಿಕಾರರಿಗೆ ಹಚ್ಚಿ ಮಾಡಿಸ್ಬೇಕು. ಅದು ಮಷಿನ್ಲೆ ಮಾಡ್ಲಿಕತ್ತಾರ. ಅದು ಫೋಟೋ ಸಹಿತ ಇವತ್ತು ತಂದು ನಾವು CS ಅದೆಲ್ಲ ಕೊಟ್ಟಿದ್ದೆವು. CS ಏನ್ ಮಾಡಿದ್ರು, ಆ ಬಾವಿ ಹೊಡೆಯೋದು ಮಷಿನ್ ಹಚ್ಚೋದು ಬಂದ್ ಮಾಡಿದ್ರು. ಬಂದ್ ಮಾಡಿ PDOಗೆ ಸಸ್ಪೆಂಡ್ ಮಾಡಿದ್ರು. ಮಾಡಗತ್ತಾರ, ಎನ್ಕ್ವೈರಿ ಮಾಡಗತ್ತಾರ ಅಂತ ಹೇಳಿ ನಾವು ಬಿಟ್ಟಿದ್ದೆವು. ಮತ್ತೆ ಈಗ ಅದು ಮಷಿನ್ ಹಚ್ಚ ಚಾಲು ಮಾಡಗತ್ತಾರ. ನಮಗೇನ್ ಹೇಳ್ತಾರ, ನಿಮ್ಮ ಯಾವ ಇದ್ರೆ ಕೊಡ್ರಿ, ಡೆವಲಪ್ಮೆಂಟ್ ಆಗ್ತದ. ನಾವು ರೈತರಿಗೆ ಮಾಡಬೇಡ ಅಂತ ಹೇಳೋದಿಲ್ಲ ಬಾವಿಗಳು, ಆದ್ರೆ ಯಾವ ಸ್ಕೀಮ್ದಾಗ ತಂದ್ರಿ ಅದ್ರ ಪ್ರಕಾರ ಮಾಡ್ರಿ ಅಂತ ಕೂಲಿಕಾರರಿಗೆ ಹಚ್ಚಿ ಮಾಡ್ರಿ ಅಂತ ಹೇಳೋದು ನಮ್ದು ಅರ್ಥ ಅಷ್ಟೇ. ಅವಾಗಿನ 20 ಕೋಟಿ, ಈಗಿನ 20 ಕೋಟಿ ಮತ್ತು ಉದ್ಯೋಗ ಖಾತ್ರಿದಾಗ ಲಕ್ಷಗಟ್ಲೆ ಇವತ್ತು ಬಿದ್ದಾವ. ಅವೆಲ್ಲ ಬೋಗಸ್ ಬಿಲ್ ಮಾಡ್ಕೇಸಿಂದ ಎತ್ತಾಕ್ಲಿಗತ್ತಾರ. ಅದಕ್ಕೆ MI ಇವತ್ತ ಜೈ ಆಗ್ಲಿ, AWE ಆಗ್ಲಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ಲಿ ಏನ್ ಬೋಗಸ್ ಮಾಡಿದಾರ ಅವ್ರಿಗೇನು ಕೂಡ ಪನಿಷ್ಮೆಂಟ್ ಆಗ್ಬೇಕು. ಅದು ಒಂದು ಬಿಲ್ಗಳು ಆಗಲ್ಗ್ಯಾವ. ಈ ಸರ್ಕಾರದಾಗ ದುಡ್ಡು ಇಲ್ಲ, ಬಿಲ್ಗಳು ಆಗಲ್ಗ್ಯಾರ. ಸ್ವಲ್ಪ ಅರ್ಧ ಕೆಲಸ ಆದ ಬಳಿಕ ಅವರು ಬಿಲ್ ಸಿಕ್ತು ಅಂತಂದ್ರೆ ಮುಂದೆ ಮಾಡ್ತಾರ. ಅವರು ಬಿಲ್ ಸಿಗ್ಲಾರ ಬಟ್ಟಿಗೆ ಅಟ್ಟಿಗೆ ಪೆಂಡಿಂಗ್. ಭಾಳ ಊರಾಗ ಹಂಗೆ ಉಳ್ದಾವ. ಅರ್ಧ ಕೆಲಸ ಯಾಕೆ ಉಳ್ದಾವ ಅಂದ್ರೆ ಬಿಲ್ ಸಿಗ್ಲಾರ ಬಟ್ಟಿಗೆ, ರೈತರಿಗೆ, ಇವು ಕಾಂಟ್ರಾಕ್ಟರ್ಗೆ ಬಿಲ್ ಕೊಡಾರ ಬಟ್ಟಿಗೆ ನಿಂದ್ರಲ್ಗತ್ತಾವ.